ಹೌದು ಸರ್, ಈಗಾಗಲೇ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಈ ಜನಗಳದೇ ನಿನ್ನೆಯಿಂದ ಯಾವುದೇ ರೀತಿಯ ಕೆಲಸಗಳು ಆಗ್ತಿಲ್ಲ. ಈಗ ಗ್ರಾಮ ಮಟ್ಟದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂದರೆ ಇಡೀ ಕಂದಾಯ ಇಲಾಖೆನೇ ಸ್ತಬ್ಧ ಆಗುತ್ತೆ. ಹಾಗಾಗಿ ಈಗ ಅವ್ರಿಗೂ ಜನಪ್ರತಿನಿಧಿಗಳಾಗಿ ಜನಗಳು ಅವ್ರ ಹತ್ರನೂ ಹೇಳಿರ್ತಾರೆ. ಹಾಗಾಗಿ ಇವತ್ತು ನಮ್ಮ ಬೆಂಬಲಕ್ಕೆ ಅವರು ಸಹ ಎಲ್ಲ ಬಂದಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮಾಡಳಿತದ ಅಧಿಕಾರಿಗಳ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಏನು ಈ ಮುಷ್ಕರಕ್ಕೆ ನಿರಂತರವಾಗಿ ನಮಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ ಬೇಕಾಗುತ್ತೆ. ಈ ಕೂಗು ನಮಗೆ ರಾಜ್ಯ ಮಟ್ಟದಲ್ಲಿ ಕೇಳಿಸ್ಬೇಕು. ಮತ್ತು ರಾಜ್ಯ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳು ಏನಿದ್ದಾವೆ ಆ ಬೇಡಿಕೆಗಳನ್ನ ಈಡೇರಿಸಬೇಕಂತ ನಾವು ಸಹ ಮನವಿ ಮಾಡ್ತೇವೆ. ನಮ್ಮ ಬೇಡಿಕೆ ಈಡೇರೋವರೆಗೂ ನಮ್ಮ ಮುಷ್ಕರವನ್ನು ಯಾವುದೇ ರೀತಿ ನಾವು ಹಿಂಪಡೆಯೋ ಮಾತೇ ಇಲ್ಲ. ಹಾಗಾಗಿ ರಾಜ್ಯ ಸಂಘದ ನಿರ್ಣಯದಂತೆ ನಾವು ನಮ್ಮ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ಕಾರ. ಇವತ್ತೇನು ನಮ್ಮ ಸಿರಾ ತಾಲ್ಲೂಕು ಕಂದಾಯ ಇಲಾಖೆ ನೌಕರರ ಸಂಘದ ವತಿಯಿಂದ ತಾಲ್ಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು 2ನೇ ಹಂತದಲ್ಲಿ ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾಯಿದ್ದಾರೆ. ಇದರಿಂದ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಸೂಚಿಸೋಕ್ಕೆ ನಮ್ಮ ಸಿರಾ ಜಾತ್ಯತೀತ ಜನತಾದಳದ ಘಟಕದ ವತಿಯಿಂದ ನಾವೆಲ್ಲರೂ ಇವತ್ತಿಲ್ಲಿ ಆಗಮಿಸಿದ್ವಿ. ಇಲ್ಲಿ ಯಾವುದೇ ಪಕ್ಷ ರಾಜಕೀಯ ಇಲ್ಲದಂಗೆ ಅವರಿಗೆ ನೈತಿಕವಾದಂಥ ಒಂದು ಬೆಂಬಲವನ್ನು ನಾವು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಏನಂತಂದರೆ, ಕಂದಾಯ ಇಲಾಖೆಯ ಬೇಸ್ಮೆಂಟೇ ಗ್ರಾಮ ಆಡಳಿತಾಧಿಕಾರಿಗಳು. ಈ ಕಂದಾಯ ಇಲಾಖೆ ಪ್ರತಿಯೊಂದು ಇಲಾಖೆಯಲ್ಲಿ ರೈತರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ವಯಸ್ಸಾದವರಿರ್ಬೋದು, ಯಾವುದೇ ಒಂದು ಕೆಲಸ, ಸರ್ವೆ ಕೆಲಸಗಳಾಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಂಥವು ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸ ಸಂಪೂರ್ಣ ಸಿರಾ ತಾಲೂಕಿನ ಕಂದಾಯ ಇಲಾಖೆಯ ಆಡಳಿತ ಸಂಪೂರ್ಣ ಸ್ತಬ್ಧ ಆಗಿಬಿಟ್ಟಿದೆ ನಿನ್ನೆಯಿಂದ. ಇದರ ಒಂದು ಪರಿಣಾಮ ನೇರವಾಗಿ ವಿದ್ಯಾರ್ಥಿಗಳ ಮೇಲೆ ಮತ್ತು ರೈತರ ಮೇಲೆ ಬೀಳ್ತಾ ಇದೆ. ಅದಕ್ಕೋಸ್ಕರ ನಾವಾದರೂ ನಮ್ಮ ಪಕ್ಷದ ವತಿಯಿಂದ ದಯವಿಟ್ಟು ಒಂದು ಕಳಕಳಿಯ ಮನವಿ ಮಾಡ್ತಾಯಿದ್ದೇವೆ. ಯಾಕೆಂತಂದರೆ ಗ್ರಾಮ ಆಡಳಿತಾಧಿಕಾರಿಗಳು ಇವತ್ತು ಹಳ್ಳಿ ಮಟ್ಟಕ್ಕೆ ಬಂದರೆ ಇಲ್ಲಿ ಸಿರಾದಲ್ಲೆಲ್ಲ ಫ್ಯಾನ್ ಹಾಕ್ಕೊಂಡು AC ಆಫೀಸ್ ಹಾಕ್ಕೊಂಡು ಒಳಗಡೆ ಕೆಲಸ ಮಾಡ್ತಾರೆ. ಅವರಲ್ಲಿ ಬಂದರೆ ಅವ್ರು ಮರದಡೆ ಕೂತ್ಕೊಂಡು ಕೆಲಸ ಮಾಡಬೇಕು. ಒಂದು ಕನಿಷ್ಠ ಸೌಲಭ್ಯನೂ ಸಹ ಅವ್ರಿಗಿಲ್ಲ. ಅಲ್ಲಿ ಬಂದು ಕೂತ್ಕೊಂಡು ಒಂದು ರೂಮ್ ಸಹ ಅವ್ರಿಗಿಲ್ಲ. ಒಂದು ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ. ಇಲ್ಲಿಂದ ಹೆಣ್ಣುಮಕ್ಕಳು ಗಾಡಿ ಹಾಕ್ಕೊಂಡು 25-30 ಕಿಲೋಮೀಟ್ರ್ ತಾಲೂಕು ದೂರದಿಂದ ಬಂದರೆ ಸರ್ ಮರದಡೆಯಲ್ಲಿ ನಿಂತ್ಕೋಬೇಕು ಅವರು. ಯಾಕೆಂದರೆ ಹಳ್ಳಿ ಕಡೆಯಲ್ಲಿ ಅವ್ನ ಮನೆ ತಗೋದ್ರೆ ಇವನಿಗೆ ಸಿಟ್ಟು, ಇವನ ಮನೆ ತಗೋದ್ರೆ ಅವನಿಗೆ ಸಿಟ್ಟು. ಆದ್ದರಿಂದ ನಾನು ಸುಮಾರು ನೋಡಿದ್ದೀನಿ, ನಮ್ಮ ಮೇಡಮ್ ಅವರೆಲ್ಲ ಬರೋದು ಬಂದು ಮರದಡೆಯಲ್ಲಿ ನಿಂತ್ಕೋಬೇಕು, ಇಲ್ಲ ಅಂಗನವಾಡಿ ಹತ್ರ ಹೋಗಿ ನಿಂತ್ಕೋಬೇಕು, ಇಲ್ಲ ಶಾಲೆಗೆ ತೊಂದರೆ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡು ರೈತರು ಕೆಲಸ ಮಾಡಬೇಕಾಗತ್ತೆ. ಒಂದು ಕನಿಷ್ಠ ಸೌಲಭ್ಯ, ಎಲ್ಲ ಸೌಲಭ್ಯನೂ ಈಡೇರಿಸಿ ಅಂತ ನಾವೇನು ಹೇಳಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತದಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಈ ಸರ್ಕಾರ ಅವ್ರಿಗೆ ಒದಗಿಸ್ಲಿಲ್ಲ ಅಂತಂದರೆ ನಾವೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಮೊದಲನೇ ಹಂತದಲ್ಲಿ ಅವ್ರು ಅಲ್ಲೇ ಸ್ಟ್ರೈಕ್ ಮಾಡಿ ಬಂದಿದ್ದಾರೆ. ಇದು 2ನೇ ಹಂತ. ಇದು ದಯವಿಟ್ಟು ಈಗ ಮಾರ್ಚ್ ಹತ್ರ ಬರ್ತಾಯಿದೆ, ನೀಟ್ ಪರೀಕ್ಷೆಗಳು ಬರ್ತಾಯಿದ್ದಾವೆ, ಆಮೇಲೆ ಈ CET ಎಕ್ಸಾಮ್ಗಳು ಬರ್ತಾಯಿದ್ದಾವೆ. ಅವಕ್ಕೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು, ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕು, ಆಮೇಲೆ ಕೆಟಗರಿ ಸರ್ಟಿಫಿಕೇಟ್ಗಳು ಕೊಡಬೇಕು. ಇವೆಲ್ಲವೂ ಸ್ತಬ್ಧ ಆದರೆ ಮಕ್ಕಳು ಎಕ್ಸಾಮ್ ಬರೆಯೋದು ಹೆಂಗೆ? ಅವರಿಗೆ ರಿಸಲ್ಟ್ ಅನೌನ್ಸ್ ಆಗೋದು ಹೆಂಗೆ? ಅವ್ರಿಗೆ ಗ್ರೇಡ್ ಸಿಗೋದು ಹೆಂಗೆ? ಅದೆಲ್ಲಾದರೂ ಹೋಗಲಿ. ಇಲ್ಲಿ ನಮ್ಮ ಮಾರ್ಚ್ ಹತ್ರಕ್ಕೆ ಬರ್ತಾಯಿದೆ, ರೈತರ ಕಥೆಗಳು ಏನಾಗಬೇಕು? ಒಬ್ಬ ಪೌತಿ ಖಾತೆಗಳಾಗೋದಕ್ಕೆ ಸ್ಟಾಪ್ ಆಗ್ತಾಯಿದೆ, ಬೇರೆ ಎಲ್ಲ ಬಿಡ್ರಿ, ಒಂದಲ್ಲ ಎಲ್ಲ ಸ್ತಬ್ಧ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ನಾನಾದರೂ ಈ ತಾಲ್ಲೂಕಿನ ಶಾಸಕರು, ಮಾನ್ಯ ಸರ್ಕಾರದ ದೆಹಲಿ ಪ್ರತಿನಿಧಿಗಳಾದ ಸನ್ಮಾನ್ಯ TB ಜಯಚಂದ್ರ ಸರ್ ಅವರಲ್ಲಿ ವಿನಂತಿ ಮಾಡ್ತಾ, ಪ್ರಭಾವಿ ಮುಖಂಡರಿದ್ದಾರೆ, ದಯವಿಟ್ಟು ಕೃಷ್ಣ ಬೈರೇಗೌಡರ ಜೊತೆ ಕೂತ್ಕೊಂಡು ಕಂದಾಯ ನೌಕರರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ, ನಮ್ಮ ಸಿರಾ ತಾಲೂಕು ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಬಗೆಹರಿಸೋದಕ್ಕೆ ತಾವು ಅವ್ರ ಜೊತೆ ಕುಂತ್ಕೊಂಡು 1 to 1 ಮಾತಾಡಿ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತಂದು ನಾನಾದರೂ ಈ ಮೂಲಕ ಹೇಳ್ತಾ, ನಮ್ಮ ಹಿರಿಯರಲ್ಲಿ ಸಾಧ್ಯವಾದರೆ ನಮ್ಮ ಕುಮಾರಸ್ವಾಮಿ ಸರ್ ಅವರಲ್ಲಿ, ನಮ್ಮ ಉಗ್ರೇಶ್ ಅವರು, ರಂಗಶಾಮಣ್ಣವರು ಈ ಸಮಸ್ಯೆನ ಅವ್ರ ಮುಂದೆ ಇಟ್ಟು ಅವರು ಸಹ ಈ ಕೃಷ್ಣ ಬೈರೇಗೌಡರ ಜೊತೆ ಮಾತಾಡಿ ಅಂತ ಅವ್ರಿಗೂ ಸಹ ಮನವಿ ಮಾಡ್ತಾ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.